ರಂಗಸ್ವಾಮಿ ಮೈಸೂರಿನಿಂದ ಜಾಯಿನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ರಂಗಸ್ವಾಮಿ, ಗುಡ್ ಮಾರ್ನಿಂಗ್. ಇವತ್ತು ವೈದ್ಯರ ಪ್ರತಿಭಟನೆ ಇದೆ. ಮೈಸೂರಿನಲ್ಲಿ ಪ್ರತಿಭಟನೆಯ ಸ್ವರೂಪ ಹೇಗಿರುತ್ತೆ? ಜೊತೆಗೆ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಮೈಸೂರಿಗೂ ಕೂಡ ಬರ್ತಾರೆ ಚಿಕಿತ್ಸೆಗೆ ಅಂತ ಹೇಳಿ. ಪಕ್ಕದಲ್ಲಿ ತಮಿಳುನಾಡು ಇದೆ, ಕೇರಳ ಇದೆ, ಅಲ್ಲಿಂದೆಲ್ಲ ಬರುವಂಥವ್ರು ಇದ್ದಾರೆ. ಪ್ರತಿಷ್ಠಿತ ಆಸ್ಪತ್ರೆಗಳಿದ್ದಾವೆ. ಅಲ್ಲಿ ಏನಾದರೂ ಕಾಯುವಂಥ ದೃಶ್ಯಗಳು ಆ ಥರದ್ದೇನಾದರೂ ಕಾಣಸಿಗುತ್ತಿದೆಯಾ? ಏನು ಕತೆ? ವಾಸುದೇವ್, ಸದ್ಯಕ್ಕೆ ಆ ರೀತಿಯ ಸನ್ನಿವೇಶಗಳು ಕಂಡು ಬರ್ತಾ ಇಲ್ಲ. ಆದ್ರೆ ಇಡೀ ದಿನ ಮುಷ್ಕರ ಇರುವ ಕಾರಣಕ್ಕಾಗಿ ಅಂತಹ ಘಟನೆಗಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ನಾನಿದೀಗ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿದ್ದೇನೆ. ಕೆಆರ್ ಆಸ್ಪತ್ರೆ ಹಳೆ ಮೈಸೂರು ಭಾಗದ ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಈ ಜಿಲ್ಲೆಗಳು ಮಾತ್ರ ಅಲ್ಲದೆ ಕೋಲ್ಕತ್ತಾ ಬಹಳ ಮುಖ್ಯವಾಗಿ ಕೇರಳ ಮತ್ತು ತಮಿಳುನಾಡಿನ ಹೊರ ರಾಜ್ಯಗಳ ರೋಗಿಗಳು ಬಂದು ಚಿಕಿತ್ಸೆಯನ್ನು ಪಡೆಯುವಂತಹ ಅಥವಾ ಎಮರ್ಜೆನ್ಸಿ ಕೇಸ್ಗಳನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ಹ್ಯಾಂಡಲ್ ಮಾಡುವಂತಹ ಆಸ್ಪತ್ರೆಯಾಗಿದೆ. ಈ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಹೊರರೋಗಿ ವಿಭಾಗದ ಸೇವೆಗಳಿದ್ವು, ಅವುಗಳನ್ನ ತಾತ್ಕಾಲಿಕವಾಗಿ ಅಂದ್ರೆ ಇಂದು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೂ ಸ್ಥಗಿತಗೊಳಿಸಲಾಗಿದೆ. ಆ ಕಾರಣಕ್ಕಾಗಿ ನಾನು ದೃಶ್ಯಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇನೆ ವಾಸುದೇವ್. ಬಹುತೇಕ ಬೆಳಗಿನಿಂದಲೇ ಈ ಆಸ್ಪತ್ರೆಯಲ್ಲಿ ಒಪಿಡಿ ಸ್ಲಿಪ್ಗಳನ್ನು ಕೊಡುವಂತಹ ಜಾಗ ಏನಿದೆ, ಈ ಜಾಗದಲ್ಲಿ ಸರತಿ ಸಾಲುಗಳು ಕಂಡು ಬರ್ತಾ ಇದ್ವು. ಆದ್ರೆ ಸರತಿ ಸಾಲುಗಳು ಇಲ್ಲದೇ ಇರುವಂತಹ ಸನ್ನಿವೇಶವನ್ನ ನೀವು ಗಮನಿಸಬಹುದಾಗಿದೆ. ಅಂದ್ರೆ ಇವತ್ತು ಮುಷ್ಕರದ ಬಗ್ಗೆ ಬಹುತೇಕ ಹೊರ ರೋಗಿಗಳಿಗೆ ಮಾಹಿತಿ ಇರುವ ಕಾರಣಕ್ಕಾಗಿ ಆಸ್ಪತ್ರೆಯತ್ತ ಜನ ಬಂದಿಲ್ಲ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಮತ್ತು ತುರ್ತು ಚಿಕಿತ್ಸೆ ಇರುವ ಕಾರಣಕ್ಕಾಗಿ ಅಗತ್ಯ ಇರುವಂತಹ ಮತ್ತು ಅಪಘಾತದಂತಹ ಪ್ರಕರಣಗಳೇನಿದ್ದಾವೆ ಅವುಗಳನ್ನು ನೇರವಾಗಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಹ್ಯಾಂಡಲ್ ಮಾಡ್ತಿರುವ ಕಾರಣಕ್ಕಾಗಿ ಇಲ್ಲಿಗೆ ಬಂದು ಸ್ಲಿಪ್ ಅನ್ನು ತೆಗೆದುಕೊಳ್ಳುವಂತಹ ಪ್ರಮೇಯ ಕೂಡ ಇಲ್ಲದಾಗಿದೆ. ಇನ್ನು ಆಸ್ಪತ್ರೆ ಆವರಣದಲ್ಲಿ ನೀವು ಗಮನಿಸಬಹುದಾಗಿದೆ, ಸಾಮಾನ್ಯ ದಿನಗಳಲ್ಲಿ ಜನಜಂಗುಳಿ ಇರುವಂತಹ ಆಸ್ಪತ್ರೆ ಆವರಣ ಈಗ ಕಡಿಮೆ ಪ್ರಮಾಣದಲ್ಲಿ ಜನ ಇರೋದನ್ನ ಗಮನಿಸಬಹುದಾಗಿದೆ. ಮತ್ತೊಂದು, ಆಸ್ಪತ್ರೆಯ ಒಳಾವರಣದಲ್ಲಿಯೇ ಈಗಾಗಲೇ ಪಿಜಿ ಡಾಕ್ಟರ್ಸ್ ಯಾರಿದ್ರು ಅವರು ಕೆಆರ್ ಆಸ್ಪತ್ರೆ ಆವರಣದಲ್ಲಿ ನಿರಂತರವಾಗಿ ಮುಷ್ಕರವನ್ನ ನಡೆಸಿದ್ರು, ಧರಣಿ ಕೂರುವ ಮೂಲಕವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೋಲ್ಕತ್ತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮುಂದುವರೆದು ಇಂದೂ ಕೂಡ ಧರಣಿಯನ್ನು ಮಾಡಲಿಕ್ಕಾಗಿ 9 ಗಂಟೆಯ ಹೊತ್ತಿಗೆ ಕೆಆರ್ ಆಸ್ಪತ್ರೆ ಅಂತಂದ್ರೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಪಿಜಿ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಈ ಸ್ಥಳದಲ್ಲಿ ಕೂತು ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ಒಂದು ಭಾಗ. ಮತ್ತೊಂದು ಭಾಗದಲ್ಲಿ ಮೈಸೂರಿನ 10 ಸಂಘ ಸಂಸ್ಥೆಗಳು ಅಂತಂದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಸೋಸಿಯೇಷನ್ಸ್ ಇರಬಹುದು, ಗೈನಕಾಲಜಿ ಡಾಕ್ಟರ್ಸ್ ಅಸೋಸಿಯೇಷನ್ಸ್ ಇರಬಹುದು, ಅಥವಾ IMA ಭಾರತೀಯ ವೈದ್ಯಕೀಯ ಸಂಸ್ಥೆ ಇರಬಹುದು, ಹೀಗೆ ಸುಮಾರು 10ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಮೈಸೂರಿನ ದಸರಾ ವಸ್ತು ಪ್ರದರ್ಶನದ ಆವರಣದಿಂದ ಜಮಾವಣೆಗೊಂಡು ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಬಹುತೇಕ ಮೈಸೂರಿನಲ್ಲಿರುವ ಸುಮಾರು 70ಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಮತ್ತು 160ಕ್ಕೂ ಹೆಚ್ಚು ಸರ್ಕಾರಿ ಆಸ್ಪತ್ರೆಗಳು, ಈ ಎಲ್ಲ ಆಸ್ಪತ್ರೆಗಳಲ್ಲಿ ಕೇವಲ ಹೊರರೋಗಿ ಚಿಕಿತ್ಸೆಯ ವಿಭಾಗ ಏನಿದೆ ಅದು ಸ್ಥಗಿತ ಆಗಿರುತ್ತೆ. ಒಳರೋಗಿ ವಿಭಾಗ ಇರಬಹುದು ಅಥವಾ ತುರ್ತು ಚಿಕಿತ್ಸೆಯ ವಿಭಾಗ ಇರಬಹುದು, ಈ ಸೇವೆಗಳು ಮುಂದುವರಿತವೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.